ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತೇನು ಟಾಪಿಕ್ ಅಂದರೆ, ಈ ಚಳಿಗಾಲಕ್ಕೆ ಕೋಳಿ ಮರಿಗಳಿಗೆ ಈ ಥರ ಕಣ್ಣು ಬ್ಲಾಕ್ ಆಗೋದು, ನೆಗಡಿ, ಶೀತ, ಈ ಥರ ರೆಕ್ಕೆ ಎಳೆ ಬಿಟ್ಕೊಂಡು ಒಂದಂತೇಳಿ ಸುಂದಾಗಿ ಕುಂತ್ಬಿಟ್ಟಿರ್ತಾವೆ. ಈ ಥರ ಆಗೋದಕ್ಕೆ ಸಿಂಪಲಾಗಿ ಮನೆ ಒಳಗೆ ಯಾವ ಥರ ಕಷಾಯ ಮಾಡ್ಕೋಬೇಕು, ಡಿಕಾಷನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಏನೇನು ಬೇಕಾಗುತ್ತಾ ನೋಡೋಣ. ಸ್ವಲ್ಪ ಬೇವಿನ ಸೊಪ್ಪು ಬೇಕಾಗುತ್ತಾ, ಸ್ವಲ್ಪ ಬೆಳ್ಳುಳ್ಳಿ, ಒಣ ಶುಂಠಿ ಕಂಪಲ್ಸರಿ ಬೇಕು. ಹಂಗೆ ಒಂದು ಸ್ವಲ್ಪ ಹಸಿ ಶುಂಠಿ, ಹೊಳ್ಳಿ ಅರಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಇದು ಅಜ್ವಾನ ಅಂತಾರೆ ನಮ್ಮ ಕಡೆ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಅಂತಾರೆ. ಇದು ಖಾರ ಇರ್ತೈತಿ, ಜಿನ್ನ ಇರ್ತೈತಿ, ಸ್ವಲ್ಪ ಲವಂಗ. ಇವು 8 ಐಟಮ್ಸ್ ಬೇಕಾಕವು. ಇದಕ್ಕೆ ನೀವು ಅಡಿಷ್ನಲ್ ಆಗಿ ಈರುಳ್ಳಿನೂ ಸೇರಿಸ್ಕೋಬೋದು, ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು. ನೀವು ಇದನ್ನು ಕುಟ್ಟಿನೂ ಪುಡಿ ಮಾಡಿ ಹಾಕ್ಕೋಬೋದು, ಇಲ್ಲ ಮಿಕ್ಸಿಗೆ ಹಾಕಿನ ಹಾಕ್ಬೋದು. ನಾನು ಬೇಗ ಆಗುತ್ತಂತಂದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಸಣ್ಣ ಆಗುತ್ತೆ, ಹೊಳ್ಳಿ ಬೇಗ ಆಗುತ್ತೆ ಅನ್ನೋದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಈಗ ಫಸ್ಟ್ ಜೀರಿಗೆ, ಕಾಳು ಮೆಣಸು, ಅಜ್ವಾನ, ಲವಂಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊತೀನಿ. ಇವತ್ತು ನಾನು ಇವನ್ನ 300 ಕೋಳಿಗೆ ರೆಡಿ ಮಾಡಕತ್ತೀನಿ. ನೀವು 10-20 ಕೋಳಿಗೂ ಮಾಡ್ಕೋಬೋದು. ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಒಂದು ಪಾತ್ರೆಗೆ ಅದನ್ನು ಯಾವ ಪಾತ್ರೆ ಒಳಗೆ ಕುದಿಸ್ಬೇಕಂತ ಮಾಡಿರಿ, ಆ ಪಾತ್ರೆಗೆ ತಗೊಳ್ರಿ ಪುಡಿ ಮಾಡ್ಕೊಂಡು. ಪಾತ್ರೆ ತಕ್ಕಂದ ನಂತರ ನೀವು ಆಮೇಲೆ ಒಣ ಶುಂಠಿ, ಹಸಿ ಶುಂಠಿ, ಹೊಳ್ಳಿ ಬೆಳ್ಳುಳ್ಳಿನ ಮಿಕ್ಸಿ ಹಾಕ್ಕೋಬೇಕು. ಒಣ ಶುಂಠಿ ಮತ್ತು ಹಸಿ ಶುಂಠಿನ ಸ್ವಲ್ಪ ತಲೆ ಜಜ್ಕೊಂಡು ಹಾಕ್ಕೋಬೇಕು. ಇದನ್ನು ಸಣ್ಣಗನ ಮಿಕ್ಸಿ ಹಾಕ್ಕೋಬೇಕು, ಯಾಕಂದ್ರೆ ಡ್ರಿಂಕರ್ ಒಳಗೆ ಸಿಕ್ಕಾಕೋಬಾರ್ದು ಅನ್ನೋದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹಾಕ್ತೀನಿ. ದಯವಿಟ್ಟು ಇದನ್ನು ಯಾರೂ ಏನು ಕುದಿಸಿದ ನಂತರ ಬೆಳ್ಳುಳ್ಳಿ ಇದು ಎಲ್ಲ ಇರ್ತೈತಲ್ಲ, ಇದನ್ನು ಯಾರೂ ತೆಗೆದು ಒಗ್ಯಕ್ಕೆ ಹೋಗ್ಬೇಡ್ರಿ, ಅದ್ರೊಳಗೆ ಬಿಡಬೇಕು. ಯಾಕಂದ್ರೆ ಅದ್ರೊಳಗನ ಬಂದಂಥ ನೀರೊಳಗೆ ಎಲ್ಲ ರಸ ಬಿಟ್ಟಿರ್ತೈತಿ. ಬಟ್ ಅದನ್ನು ಯಾರೂ ತೆಗಿಯಕ್ಕೆ ಹೋಗ್ಬಿಡ್ರಿ. ತೆಗೆದು ಹಾಕಿದ್ರು ಕೋಳಿ ತಿಂತವಿಲ್ಲ ಅನ್ನಲ್ಲ, ಬಟ್ ಎಲ್ಲ ಕೋಳಿನೂ ತಿನ್ನಲ್ಲ. ಹಾಗಾಗಿ ಅದ ಡ್ರಿಂಕರ್ ಒಳಗೆ ಎಲ್ಲವೂ ಕೂಡಿ ಹಾಕಿರಿ. ನೀವು 50-100 ಕೋಳಿ ಮಾಡ್ಕೊಂಡ್ರು ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮಗೂ. ಹಳ್ಳಿ ಯಾವುದೂ ಕಾಸ್ಟ್ ಇದಕ್ಕೆ ಇರೋಂಗಿಲ್ಲ, ಯಾವ ಔಷಧಕ್ಕೂ ನೀವು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಮನೆ ಒಳಗನ ಸಿಂಪಲ್ಲಾಗಿ ಈ ಥರ ನೀವು 15 ದಿನಕ್ಕೆ, ತಿಂಗಳಿಗೊಮ್ಮಲ್ಲ. ಈಗ ಚಳಿಗಾಲಕ್ಕೆ ಆಲ್ಮೋಸ್ಟ್ ಆಲ್ ಶೀತ, ನೆಗಡಿ ಕಾಮನ್ ಆಗಿ ಕೋಳಿಗೆ ಬರ್ತಿರ್ತಾವೆ. ಹಾಗಾಗಿ ನೀವು 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಈ ಥರ ಮಾಡಿ ಹಾಕೋದ್ರಿಂದ ನಿಮ್ಗೆ ಯಾವ ಕೋಳಿಗೂ ಕಾಯಿಲೆ ಬರೋದಿಲ್ಲ. ನೀವು ಈ ಥರ ಪಾತ್ರೆ ತಕ್ಕಂದಿಂದ ಹೊಳ್ಳಿ ಬೇವಿನ ಸೊಪ್ಪನ್ನ ಸ್ವಲ್ಪ ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಪೇಸ್ಟ್ ಥರ ಆಗ್ಬೇಕು, ಆ ಥರ ಸಣ್ಣಗೆ ರುಬ್ಕೊರಿ. ಇದು 100% ನಿಮಗೆ ವರ್ಕೌಟ್ ಆಗುತ್ತೆ. ಬೇಕಂದ್ರೆ ಡೌಟ್ ಇದ್ರೆ ಒಂದು ಸತಿ ನಿಮ್ಮ ಕೋಳಿಗೆ ಮಾಡಿ ನೋಡಿರಿ. ಒಂದು ವಾರದೊಳಗೆ 1-2 ಸತಿ ನಿಮಗೆ ಈ ಥರ ಆಗಿತ್ತಂದ್ರೆ ಮಾಡಿ ಹಾಕಿರಿ. ಇದರಿಂದ ನಿಮಗೆ ರಿಸಲ್ಟ್ 100% ನಾನು ಹೇಳೋಕ್ಕೋಗಲ್ಲ, ಒಂದು 90% ನಿಮ್ಗೆ ರಿಕವರಿ ಆಗ್ತಾವೆ. ಬಟ್ ಇದಕ್ಕಿಂತ ಮ್ಯಾಗೂ ಒಂದು ಸ್ವಲ್ಪ ರಿಕವರಿ ಆಗಂಗಿಲ್ಲ. ಅಂಥವಕ್ಕೆ ನಾನು ಮೆಡಿಷನ್ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಈ ಥರ ನೀವು ಸಣ್ಣಗೆ ನುಣ್ಕೊಂಡು ಪೇಸ್ಟ್ ಮಾಡಿ ಒಂದು ಡಬ್ರಿಗೆ ತಗೋರಿ. ಆನಂತರ ಇದನ್ನು ನೀವು ಒಲೆ ಮ್ಯಾಗಾರ ಅಥವಾ ಗ್ಯಾಸ್ ಮ್ಯಾಗಾರ ಒಂದು ಅರ್ಧ ತಾಸು, ಒಂದು 20-25 ನಿಮಿಷ ಕನಿಷ್ಠ ಅಂದರೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಚಳಿಗಾಲದೊಳಗೆ ನೀವು ಈಗ ಮನೆ ಹತ್ರನ ಕೋಳಿ ಸಾಕೊಂಡಿರ್ತೀರಿ 10-20, ಆ ಥರ ಇದ್ದವು ಅಲ್ಲಿ ಇಲ್ಲಿ ಬಿದ್ದಿದ್ದು ನೀರು ಕುಡಿತಿರ್ತಾವೆ. ಈಗ ಫಾರ್ಮ್ ಮಾಡ್ಕೊಂಡವರು ಅವ್ರ ಕಡೆ ಎಲ್ಲರೂ ಡ್ರಿಂಕರ್ ಇರ್ತಾವೆ. ದಯವಿಟ್ಟು ಆದಷ್ಟು ಎಲ್ಲರೂ ಕೋಳಿಗೆ ಮರಿಗಳಿಗೆ ಡ್ರಿಂಕರ್ ಬಳಸ್ರಿ. ಯಾಕಂತ ಈ ಥರ ಔಷಧಿ ಹಾಕಿಡೋಕೆ ಅನುಕೂಲ ಆಗುತ್ತೆ. ಈಗ ಅವು ಎಲ್ಲಿ ಬೇಕಾರೆ ಅಲ್ಲಿ ಬಿದ್ದಿದ್ದು ನೀರು ಕುಡಿಯೋದ್ರಿಂದ ಈ ಥರ ನಿಮಗೆ ಶೀತ ಆಗೋದು ಆ ಥರ ಆಗ್ತಾವೆ. ಈಗ ಲಾಸ್ಟ್ ಆ್ಯಂಟಿಬಯೋಟಿಕ್ ಅರ್ಶಿನ ಪುಡಿ ಹಾಕಿ ನೀವು ಎಷ್ಟು ಡ್ರಿಂಕರ್ ಇರ್ತಾವೆ ನೋಡು, ಒಂದು ಡ್ರಿಂಕರಿಗೆ 1 ಚರ್ಗಿ ಪ್ರಕಾರ. ಸಣ್ಣ ಡ್ರಿಂಕರ್ ಇದ್ರೆ ಸ್ವಲ್ಪ ಕಮ್ಮಿ ಹಾಕ್ಬೇಕು. 5 ಲೀಟ್ರ್ ಡ್ರಿಂಕರ್ ಇದ್ರೆ ನಿಮ್ಗೆ ಒಂದು ಡ್ರಿಂಕರಿಗೆ ಸ್ವಲ್ಪ 1 ಚರ್ಗಿ ಅಷ್ಟರ ನೀವು ಅದಕ್ಕೆ ಡಿಕಾಷನ್ ಹಾಕ್ಬೇಕಾಗತ್ತೆ. ನೀವು ಎಷ್ಟು ಡ್ರಿಂಕರ್ ಅದಾವು, ಹೊಳ್ಳಿ ಎಷ್ಟು ಕೋಳಿಗೆ ಮಾಡ್ಕೊತೀರಿ ಅದ್ರ ಮ್ಯಾಗ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಕುದಿಸಿ, ನಿಮ್ಮ ಕೋಳಿಗೆ ಶೀತ ಈ ಥರ ನೆಗಡಿ ಆದಾಗ ಫಸ್ಟ್ ಈ ಥರ ಮಾಡಿ ನೋಡಿ. ಇದಕ್ಕೆ ಒಂದು ಆದಷ್ಟು 80-90% ರಿಕವರಿ ಆಗ್ತಾವೆ. ಬಟ್ 10-20% ರಿಕವರಿ ಆಗಲಾರ್ದು ಅವಕ್ಕೆ ಆ್ಯಂಟಿಬಯೋಟಿಕ್ ಔಷಧಿ ಅದಾವೆ, ಅವನ್ನ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಆ ಥರ ಇದ್ದವನ್ನ ಸಪ್ರೇಟಾಗಿ ಇಟ್ಬಿಡಿ. ಸಪ್ರೇಟಾಗಿ ಇಟ್ಟು ಅವಕ್ಕೆ ಟ್ರೀಟ್ಮೆಂಟ್ ಮಾಡಿ, ಅಂದ್ರೆ ರಿಕವರಿ ಆಗ್ತಾವೆ. ಈ ಥರ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಈ ಥರ ಕುದಿಸೋದ್ರಿಂದ
ಚೆನ್ನಾಗಿ ಕುದಿಸಿದ ನಂತರ ಇನ್ನೊಂದು ಅರ್ಧ ತಾಸು ಆರಕ್ಕೆ ಇಟ್ಬಿಡಬೇಕು. ಪೂರ ತಣ್ಣಗಾದ ನಂತರ ಇದನ್ನು ನೀವು ಯೂಸ್ ಮಾಡ್ಬೇಕಾಗತ್ತೆ. ಬಿಸಿಯದ ಹಾಕಿ ಇಡೋಕೆ ಹೋಗಬೇಡಿ. ಹೊಳ್ಳಿ ಬರೀ ಇದನ್ನು ಅಷ್ಟೇ ಇಡೋಂಗಿಲ್ಲ, ಇದಕ್ಕೆ ಹೊಳ್ಳಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೇಕು. ಇದನ್ನು ಇಟ್ಟರೆ ನಿಮಗೆ ಯಾವ ಕೋಳಿ ಅಥವಾ ಯಾವ ಮರಿನೂ ಇದನ್ನು ನೀರು ಕುಡಿಯೋಂಗಿಲ್ಲ. ಯಾಕಂದ್ರೆ ಇದು ಡಿಕಾಷನ್ ಅಂತಾರಲ್ಲ, ಗಣ ಸ್ಟ್ರಾಂಗ್ ಇರ್ತೈತಿ. ಫಸ್ಟ್ ಎಲ್ಲವೂ ಡ್ರಿಂಕರ್ ತೊಳ್ಕೊಬೇಕು. ಆನಂತರ ಡ್ರಿಂಕರ್ ತೊಳೆದಿಂದ ನೀವು ಅಳತೆ ನಿಮ್ಗೆ ಅಳತೆ ಡೈಲಿ ಮಾಡೋದ್ರಾಗೆ ಅದು ಒಂದು ಅಳತೆ ಅನ್ನೋದು ಇರ್ತೈತಿ. ಆ ಥರ ಅಳತಿದ್ರೆ ಅಳತೆ ಪ್ರಕಾರ ಹಾಕ್ಕೋಬೋದು. ಇಲ್ಲಾಂದ್ರೆ ನೀವು ಒಂದು ಲೋಟ ಇಲ್ಲ ಚರ್ಗೆ ಮುಖಾಂತರ ಅಳತೆ ಮಾಡಿನೂ ಹಾಕ್ಕೋಬೋದು. ಬಟ್ ಒಂದು ಅಳತೆ ಪ್ರಕಾರ ನಾವು ಫಸ್ಟ್ ನಮ್ಮ ದೊಡ್ಡ 6 ಡ್ರಿಂಕರ್ ಅದಾವೆ, ಅದಕ್ಕೆ ಒಂದೊಂದು ಚರ್ಗೆ ಪ್ರಕಾರ ನಾನು ಫಸ್ಟ್ ಎಲ್ಲವಕ್ಕೂ ಹಾಕಿ ಅನಂತರ ಅಷ್ಟಕ್ಕೂ ನೀರು ತುಂಬಿಡ್ತೀನಿ. ಅವು ಚೆನ್ನಾಗಿ ಕುಡಿತಾವೆ. ಈ ಥರ ನೀವು ಇದನ್ನು ಡೈರೆಕ್ಟ್ ಕೊಟ್ರೆ ಗಣಕ್ಕೆ ಹಾಕಿರ್ತೈತಲ್ಲ, ಕುಡಿಯೋದಿಲ್ಲ. ಇದಕ್ಕೆ ನೀರು ಮಿಕ್ಸ್ ಕೊಡ್ಬಿಡ್ಬೇಕು. ನೀವು ಇದನ್ನು 10-20% ಹಾಕಿದ್ರೆ 80% ನೀರು ಹಾಕಿದ್ರೆ ಅದು ಅಲ್ಲಿಗೆ ಲೆವೆಲ್ ಆಗುತ್ತೆ. ಅಷ್ಟಕ್ಕೆ ಹಾಕಿರಲ್ಲ. ನೀವು ಈ ಥರ ಒಂದು ಕಂಟಿನ್ಯೂ ಒಂದು 2-3 ದಿನ ಹಾಕಿಬಿಡ್ರಿ. ನಿಮ್ಮ ಕೋಳಿ ನೆಗಡಿ ಈ ಥರ ಇದ್ವು ಅಂದ್ರೆ ಕಂಪ್ಲೀಟ್ ರಿಕವರಿ ಆಗ್ತಾವೆ. ಬಟ್ ಇದನ್ನು ಈಗ ಚಳಿಗಾಲ ಮುಗಿಯೋ ಮಟ್ಟನೂ ಒಂದು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಭಾಳ ಆಯ್ತು, 15 ದಿನಕ್ಕೊಮ್ಮೆ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಏನೋ ಡ್ರಿಂಕರ್ ಒಳಗೆ. ಇದನ್ನು ಯಾವುದೂ ತೆಗಿಯೋಕೆ ಹೋಗ್ಬಿಡ್ರಿ ಸೋಸಿ. ಇದು ಬೆಳ್ಳುಳ್ಳಿ ಹೊಳ್ಳಿ ಎಲ್ಲ ತೇಲಿ ಮ್ಯಾಗ ಬಂದಿರ್ತೈತಿ. ಇದನ್ನು ಯಾವುದೂ ತೆಗೆದು ಹಾಕೋಕೆ ಹೋಗ್ಬಿಡ್ರಿ. ತೆಗೆದು ಹಾಕಿದ್ರೆ ಅದು ವೇಸ್ಟ್ ಆಗಿಬಿಡ್ತೈತಿ. ಒಂದೊಂದು ಕೋಳಿ ತಿಂತಾವು, ಒಂದೊಂದು ಕೋಳಿ ತಿನ್ನೋಂಗಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಹಾಕಿಡ್ರಿ. ಈ ಥರ ನೀವು ಚಳಿಗಾಲಕ್ಕೆ ಮಾಡ್ಕೊಂಡ್ರೆ ನಿಮ್ಮದು ಯಾವುದೂ ಕೋಳಿ ಆಗಲಿ ಮರಿ ಆಗಲಿ ಸಾಯೋದಿಲ್ಲ. ಈ ಥರ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನೊಳಗೆ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಈ ಥರ ವಿಡಿಯೋ ಬೇಕು ಅಂತಂದಿದ್ರೆ, ಡೌಟ್ ಇದ್ರೆ ಆ ಥರ ಹೇಳ್ರಿ. ನಾ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು.